ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 3-4 ತಿಂಗಳಿಂದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿವೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು, ಸಚಿವ ಸಂಪುಟ ವಿಸ್ತರಣೆ ಹಾಗೂ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಕಾಂಗ್ರೆಸ್ ಚರ್ಚೆಗಳು ನಡೆಯುತ್ತಲೇ ಇವೆ. ಈ ಬಗ್ಗೆ ನಾಯಕರು ಪರೋಕ್ಷವಾಗಿ ಆರೋಪ ಪ್ರತ್ಯಾರೋಪ ಮಾಡುತ್ತಾನೆ ಇದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ನಡೆಯುತ್ತಿರುವ ಚರ್ಚೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಇದರಿಂದ ಕೈ ಪಾಳಯ ಫುಲ್ ಸೈಲೆಂಟ್ ಆಗಿದೆ. ಜನವರಿ 21ರಂದು ನಡೆಯಲಿರುವಂತಹ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ ನಾಯಕರು ಬೆಳಗಾವಿಯಲ್ಲಿ ಇವತ್ತು ಬೀಡು ಬಿಟ್ಟಿದ್ದಾರೆ. ನಾಳೆಯಿಂದ ಗಾಂಧಿ ಭಾರತ್ ಕಾರ್ಯಕ್ರಮ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ನಡೆಯುತ್ತಿದ್ದಂತ ರಾಜಕಾರಣಕ್ಕೆ ಖರ್ಗೆ ಬ್ರೇಕ್ ಹಾಕಿದ್ದಾರೆ. ಇದರಿಂದ ಈಗ ಕೈ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಬಿಜೆಪಿ ಕೂಡ ವ್ಯಂಗ್ಯವಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದಂತಹ ಕುರ್ಚಿ ಟಾಕ್ ಫೈಟ್ ಸದ್ಯಕ್ಕೆ ಬ್ರೇಕ್ ತೆಗೆದುಕೊಂಡಂತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಪ್ಚುಪ್ ಅಂತಿದ್ದಂಗೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈ ನಡುವೆ ಗಾಂಧಿ ಭಾರತ್ ಕಾರ್ಯಕ್ರಮದ ತಯಾರಿ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಕುಂದಾನಗರಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿರೋದರ ಹಿಂದೆ ಹಲವು ಕಾರಣಗಳಿವೆ. ಬೆಳಗಾವಿ ರಾಜಕಾರಣದಲ್ಲಿ ಪದೇ ಪದೇ ಮೂಗು ತುರಿಸ್ತಾರೆ ಅಂತ ಸುರ್ಜೇವಾಲಾ ಎದುರು ಸತೀಶ್ ಜಾರಕಿಹೊಳಿ ದೂರನ್ನ ಕೊಟ್ಟಿದ್ದಾರೆ ಎನ್ನಲಾಗಿತ್ತು. ಇದರ ಒಂದು ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ವಿರೋಧಿ ಬಣದಲ್ಲಿದ್ದಂತಹ ಗುರುತಿಸಿಕೊಂಡಂತಹ ಮಾಜಿ ಶಾಸಕ ಫಿರೋಜ್ ಶೇಟ್ ಮನೆಗೆ ಭೇಟಿ ನೀಡಿದಂತಹ ಡಿಸಿಎಂ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಜೈ ಗಾಂಧಿ, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ನೆಪದಲ್ಲಿ ಭೇಟಿ ಮಾಡಿ ಚರ್ಚೆಯ ಮೂಲಕ ಸತೀಶ್ ಜಾರಕಿಹೊಳಿ ವಿರೋಧಿ ಬಣ ಒಗ್ಗೂಡಿಸಲು ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಬೆಳಗಾವಿಯ ನಾಯಕರಲ್ಲಿ ಹುಟ್ಟುಕೊಂಡಿದೆ. ಇನ್ನು ಇದು ಒಂದ್ ಕಡೆ ಆದ್ರೆ ಸಿಎಂ ಸ್ಥಾನಕ್ಕಾಗಿ ಪೂಜೆ ಹವನ ಮಾಡಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಶಿ ಇತ್ತೀಚೆಗೆ ತಮಿಳುನಾಡಿನ ಪ್ರತಂಗಿರದಲ್ಲಿ ಹೋಮ ಮಾಡಿಸಿದ್ರು. ಆ ಬಳಿಕ ಶೃಂಗೇರಿಯಲ್ಲಿ ಇಷ್ಟಾರ್ಥ ಪೂಜೆಯನ್ನ ನೆರವೇರಿಸಿದ್ರು. ಇಂದು ಬೆಳಗಾವಿಯಲ್ಲಿ ಕಪಿಲೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿದ್ರು. ಬರೋಬ್ಬರಿ 101 ಲೀಟರ್ ಹಾಲಿನ ಅಭಿಷೇಕವನ್ನ ನೆರವೇರಿಸಿದ್ರು. ಕಪಿಲೇಶ್ವರನ ಅನುಗ್ರಹದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಸಿಎಂ ಆಗ್ಲಿ ಅಂತ ಅರ್ಚಕ ಮಂಜುನಾಥ್ ಹಾರೈಸಿದ್ರು. ದೇವಸ್ಥಾನದ ಟ್ರಸ್ಟ್ ನಿಂದ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಅಂದ್ರೆ ಡಿಕೆಶಿಯ ನಿಲುವು ಸ್ಪಷ್ಟವಾಗಿದೆ. ಈ ಬಾರಿ ಹೆಂಗಾದ್ರೂ ಮಾಡಿ ನಾನು ಸಿಎಂ ಆಗ್ಬೇಕು ಅನ್ನೋ ಕುರಿತು. ಇನ್ನು ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಬೆಳಗಾವಿಯ ಗಾಂಧಿ ಭಾರತ್ ಕಾರ್ಯಕ್ರಮದ ಬಗ್ಗೆ ಕಿಡಿಯನ್ನ ಕಾರಿದ್ದಾರೆ. ಕಾಂಗ್ರೆಸ್ಗೆ ಯಾವುದೇ ಸ್ಟ್ಯಾಂಡ್ ಇಲ್ಲ, ಅದೊಂದು ಬಸ್ ಸ್ಟ್ಯಾಂಡ್ ಆಗಿದೆ. ನಕಲಿ ಗಾಂಧಿ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು. ನೀವು ಗಾಂಧಿ ಹೆಸರಿನಲ್ಲಿ ಜಾತ್ರೆಯನ್ನ ಮಾಡ್ತಿದ್ದೀರಿ. ಈಗ ಅಂಬೇಡ್ಕರ್ ಮತ್ತು ಗಾಂಧಿ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಅವ್ರನ್ನ ವ್ಯಂಗ್ಯವಾಡಿದ್ದಾರೆ. ಇವೆಲ್ಲವೂ ಒಂದ್ ಕಡೆ ಆಗ್ತಾ ಇದ್ರೆ ಖರ್ಗೆ ಹೇಳಿಕೆ ಬಗ್ಗೆ ಎಂಬಿ ಪಾಟೀಲ್ ಕೂಡ ಇವತ್ತು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡದಂತೆ ವಾರ್ನ್ ಮಾಡಿರುವಂತಹ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ, ಮಾಧ್ಯಮದವರು ಏನಾದ್ರೂ ಸೃಷ್ಟಿ ಮಾಡ್ತೀರಿ, ಊಟಕ್ಕೆ ಹೋದ್ರೂ ಬೇರೆ ರೀತಿ ಸೃಷ್ಟಿ ಮಾಡ್ತೀರಿ ಅಂತ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ 25 ಶಾಸಕರು ಕಾಂಗ್ರೆಸ್ ಬರುವುದಕ್ಕೆ ರೆಡಿ ಇದ್ದಾರೆ ಎನ್ನುವ ಮೂಲಕ ಎಂಬಿ ಪಾಟೀಲ್ ಮತ್ತೊಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ್ ಕಾರ್ಯಕ್ರಮ ರಂಗೇರಿದೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯ ಮೇಲೆ ಹಿಡಿತ ಸಾಧಿಸಲು ಮುಂದಾಗಿರುವುದು ಕೆಲವರ ಕಣ್ಣು ಕೆಂಪಾಗಿಸಿದೆ ಅಂತ ಈ ಮೂಲಕ ನಾವು ಅರ್ಥವನ್ನ ಮಾಡ್ಕೊಳ್ಬಹುದು. ಎಂಬಿ ಪಾಟೀಲ್ ಇಷ್ಟಕ್ಕೆ ತಮ್ಮ ಮಾತನ್ನ ಮುಗಿಸಿಲ್ಲ, ಮುಂದೆ ಹೋಗಿ ಹೇಳ್ತಾರೆ. ಆಪರೇಷನ್ ಹಸ್ತದ ವಿಚಾರವಾಗಿ ಮಾತನಾಡಿದಂತಹ ಸಚಿವ ಎಂಬಿ ಪಾಟೀಲ್ ಅವರು ಬಿಜೆಪಿಯಿಂದ 25 ಶಾಸಕರು ಬರ್ತಾರೆ ಅಂತ ಹೇಳಿದ್ದೆ, ಅದು ನಿಶ್ಚಿತ. ನಾನು ಯತ್ನಾಳ್ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದೆ. 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಾರ ಅಂತ ಬಾಲಿಶ್ ಆಗಿ ಯತ್ನಾಳ್ ಹೇಳಿದ್ರು. ಹಾಗಾಗಿ ನಾನು ಆ ಹೇಳಿಕೆ ನೀಡಬೇಕಾಯ್ತು. ಬಿಜೆಪಿಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸಿಕೊಂಡಿದ್ದಾರೆ ಎಲ್ರಿಗೂ ಗೊತ್ತಿದೆ. ಬಿಜೆಪಿಯಿಂದ ಕೆಲವು ಜನ ನಮ್ಮ ಹತ್ರ ಬರುವುದಕ್ಕೆ ಇಚ್ಛೆ ಪಟ್ಟಿದ್ದಾರೆ. ನಾವೇನು ಆಪರೇಷನ್ ಕಮಲ ಮಾಡ್ತಿಲ್ಲ ಅಂತ ಹೇಳಿದ್ರು.
ಜನತಾದಳದಿಂದಲೂ ಒಂದು ಗುಂಪು ಬರೋದಕ್ಕೆ ಸಿದ್ಧವಾಗಿದೆ. ನಮ್ಮಿಂದ 60 ಶಾಸಕರು ಹೋಗುವ ಪ್ರಶ್ನೆ ಇಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ, ಆದ್ರೆ ಬಿಜೆಪಿ JDS ನಿಂದ 25 ಶಾಸಕರು ಬರ್ತಾರೆ ಅಂತ ಹೇಳಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಅವ್ರು ಬರ್ತಾರೆ. ಯಾವಾಗ ಅಂದ್ರೆ ನೋಡೋಣ, ಮುಹೂರ್ತ ಕೂಡಿ ಬರ್ಬೇಕಲ್ವಾ ಅಂತ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಹೇಳ್ತಾರೆ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡುತ್ತಿದೆ ಅಂತ. ಆದ್ರೆ ವಿಜೇಂದ್ರ ಕುರ್ಚಿ ಅಲ್ಲಾಡುತ್ತಿದೆ, ಒಂದೇ ಕಾಲಲ್ಲಿ ನಿಂತಿದೆ, 3 ಕಾಲು ಹೋಗಿವೆ. ಅವರು ತಮ್ಮ ಸ್ಥಾನ ಭದ್ರ ಮಾಡಿಕೊಳ್ಳಲಿ, ನಮ್ಮ ಬಗ್ಗೆ ಯೋಚನೆ ಬೇಡ, ನಮ್ಮಲ್ಲಿ ಒಗ್ಗಟ್ಟಿದ್ದೇವೆ, CM DCM ಎಲ್ಲರೂ ಒಂದಾಗಿದ್ದೇವೆ, ನಾವು 5 ವರ್ಷ ಸರ್ಕಾರವನ್ನ ಪೂರೈಸುತ್ತೇವೆ, ನಾವು 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಅವ್ರು ಹೇಳಿದ್ರು. AICC ಅಧ್ಯಕ್ಷರ ವಾರ್ನಿಂಗ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಪಕ್ಷದ ಶಿಸ್ತಿನ ವಿಚಾರ ಹೇಳಿರ್ತಾರೆ. ಏನೇ ಚರ್ಚೆ ಆಗ್ಬೇಕಾದ್ರೂ 4 ಗೋಡೆ ಮಧ್ಯೆ ಮಾಧ್ಯಮಕ್ಕೆ ಯಾಕೆ ಹೋಗ್ತೀರಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಹಿರಿಯರಿದ್ದಾರೆ, 50 ವರ್ಷ ಸುದೀರ್ಘ ರಾಜಕೀಯ ಅನುಭವ ಇದೆ, ನಮ್ಮ ವಯಸ್ಸಿನಷ್ಟು ಅವರಿಗೆ ರಾಜಕೀಯದ ಅನುಭವ ಇದೆ ಅಂತ MB ಪಾಟೀಲ್ ಹೇಳಿರುವಂಥದ್ದು. ಈಗ ಇವರೆಲ್ಲರ ಹೇಳಿಕೆಗಳು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ಒಡೆದ ಮನೆಯೋ ಬಿಜೆಪಿ ಒಡೆದ ಮನೆಯೋ ಇವತ್ತಿಗೂ ಕೂಡ ರಾಜ್ಯದ ಜನರಿಗೆ ಇವರ ಬಗ್ಗೆ ಸ್ಪಷ್ಟನೆ ಇಲ್ಲ. ಆದ್ರೆ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು, ಕಳ್ಳತನ ಪ್ರಕರಣಗಳು, ಸಾವಿನ ಪ್ರಕರಣಗಳು ಮತ್ತೆ ಅನೈತಿಕ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಆದ್ರೆ ನಾಚಿಕೆಗೆಟ್ಟಂತ ಕಾಂಗ್ರೆಸ್ನವರಿಗೂ ಮತ್ತು ಬಿಜೆಪಿಯವರಿಗೆ ಇವುಗಳ ಬಗ್ಗೆ ಚಿಂತೆ ಇಲ್ಲ, ಆದ್ರೆ ತಮ್ಮ ಕುರ್ಚಿ ಉಳಿಸ್ಕೊಳ್ಳುವ ಬಗ್ಗೆ ಇವರುಗಳಿಗೆ ಚಿಂತೆ ಇದೆ. ನಾಚಿಕೆ ಮಾನ ಮರ್ಯಾದೆಗೆಟ್ಟಂತಹ ಬಿಜೆಪಿ ಕಾಂಗ್ರೆಸ್ಗರು ಮತ್ತು JDSನವರು ರಾಜ್ಯದ ಹಿತಕ್ಕಾಗಿ ಒಬ್ರು ಕೂಡ ಯೋಚನೆ ಮಾಡ್ತಾ ಇಲ್ಲ. ತನ್ನ ಸ್ಥಾನ ಉಳಿಬೇಕು, ತನ್ನ ಪಕ್ಷ ಉಳಿಬೇಕು, ತಾನು ಉಳಿಬೇಕು, ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ಮೊಮ್ಮಗ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ಅಳಿಯ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ಅಳಿಯ ಶಾಸಕನಾಗ್ಬೇಕು ಅನ್ನೋ ಇದೇ ಚಿಂತೆಯಲ್ಲಿದ್ದಾರೆ ಈ ನಾಚಿಕೆಗೆಟ್ಟವರು ಹೊರತು ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ ಇವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ.